ಚರ್ಚೆಯ ಕೊನೆಯ ಭಾಗದಲ್ಲಿದ್ದೀವಿ. ಎಸ್ ರಮೇಶ್ ಬಾಬು ಅವರೇ, ರವಿಕುಮಾರ್ ಅವರ ಸಾಲು ಸಾಲು ಆರೋಪಗಳು, ಸಾಲು ಆರೋಪಗಳಿಗೆ ಸಾಲು ಪ್ರಶ್ನೆಗಳನ್ನ ಇಬ್ರು ಹಾಕಿದ್ದೀರಾ. ಜನಕ್ಕೆ ಅರ್ಥ ಆಗಿದೆ. ನಾನು ಪ್ರಶ್ನೆ ಮಾಡೋದಕ್ಕಿಂತ ಅವ್ರೇನು ಸೆಂಟ್ರಲ್ ಗೌರ್ಮೆಂಟ್ ಬಜೆಟಲ್ಲಿ ಡಿಕ್ಲೇರ್ ಮಾಡಿದ್ರೆ ನಾನು ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ನಾನು ಉತ್ತರ ಏನು ಕೊಡಬೇಕು? ಹಾಗಾಗಿ ಜನಕ್ಕೆ ಅರ್ಥ ಆದರೆ ಸಾಕು ಬಿ ಜೆ ಪಿಯವರ ಸ್ಟ್ಯಾಂಡ್ ಏನಿದೆ, ಬಿ ಜೆ ಪಿಯವರು ಏನು ಉತ್ತರ ಕೊಡ್ತಾ ಇದ್ದಾರೆ, ರಾಜ್ಯದ ಬಗ್ಗೆ ಏನು ಆಸಕ್ತಿ ಇದೆ. ಯಾಕೆಂದರೆ 99ರಿಂದ ಈ ರಾಜ್ಯದ ಜನ ನಿರಂತರವಾಗಿ ಪಾರ್ಲಿಮೆಂಟಲ್ಲಿ ವೋಟ್ ಆಗ್ತಾ ಇರೋದು ಬಿ ಜೆ ಪಿಗೆ. 99ರಿಂದ ಇಲ್ಲಿವರೆಗೂ. ಸೊ ಇವತ್ತು ಇವ್ರು ಈ ಉತ್ತರ ಕೊಟ್ಟರು, ಅವರು ಬಜೆಟಲ್ಲಿ ಡಿಕ್ಲೇರ್ ಮಾಡಿ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡೋದಕ್ಕೆ? ಅಲ್ಲ, 3 ವರ್ಷ ಆಗಿದೆ ಡಿಕ್ಲೇರ್ ಮಾಡಿ. ಭದ್ರಾ ಮೇಲ್ದಂಡೆಗೆ 5300 ಕೋಟಿ ಡಿಕ್ಲೇರ್ ಮಾಡಿ 3 ವರ್ಷ ಆಗಿದೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಡಿಕ್ಲೇರ್ ಮಾಡಿ 3 ವರ್ಷ ಆಗಿದೆ. ಮತ್ತು ಭಾಳ ಸ್ಪಷ್ಟವಾಗಿ ನಾವೆಲ್ಲ ರಾಜಕಾರಣಿಗಳಿದ್ದೀವಿ, ಅದೇ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ಏನು ಅವ್ರೇನು ಭಿಕ್ಷೆ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು? ಅವ್ರು ಮಾತಾಡ್ತಾ ಇದ್ದಿದ್ದು ಏನೋ ನಾವು ಭಿಕ್ಷೆ ಕೇಳ್ತಾ ಇದ್ದೀವಿ ಅವ್ರಿಗೆ ಅಂತೇಳಿ. ಇಟ್ ಈಸ್ ದ ಮ್ಯಾಂಡೇಟರಿ ರೈಟ್. ನಾವಿರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರಕ್ಕೆ ₹1 ಆದಾಯ ಬಂದರೆ 22% ಪ್ರತಿ ರಾಜ್ಯಗಳಿಗೆ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಅಲಾಟ್ಮೆಂಟ್ ಮಾಡಬೇಕು. ಇದು ನಾವು ಭಿಕ್ಷೆ ಅಲ್ಲ ಕೇಳ್ತಾ ಇರ್ತಕ್ಕಂಥದ್ದು. ನಾವೇನು ಕರ್ನಾಟಕದಿಂದ ನಿಮಗೆ ಟ್ಯಾಕ್ಸು, ಸೆಸ್ಸು, GST ಕೊಡ್ತೀವಿ, ಅದರಲ್ಲಿ ನಮಗೆ ಪಾಲು ಕೊಡಿ ಅಂತ ಕೇಳೋಂಥದ್ದು. ನಿಮಗೇನು ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಾನು ಕೇಂದ್ರದಲ್ಲಿ ಇವತ್ತು BJP ಅಲ್ಲ, ಯಾವುದೇ ಸರ್ಕಾರ ಇದ್ರೂ ಇದನ್ನು ಕೇಳ್ತೀನಿ ನಾನು, ನನ್ನ ರಾಜ್ಯಕ್ಕೆ ನೀನೇನು ಕೊಟ್ಟಿದ್ಯಾ ಅಂತೇಳಿ. ನಮ್ಮ ರೈಟ್ ಅದು. ಅದ್ರ ಜೊತೆಗೆ ಅವ್ರು ಹೇಳಿದ್ರು ಹಿಂದುಳಿದ ರಾಜ್ಯಗಳಿಗೆ ಒಂದು ಸ್ವಲ್ಪ ವಿಶೇಷ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಇನ್ನೊಂದು ತಿಂಗಳು ಬಿಟ್ಟು ರಾಜ್ಯ ಬಜೆಟ್ ಇದೆ ಸರ್. ಸಿದ್ದರಾಮಯ್ಯನವರು ಕಲಬುರಗಿಗೆ, ಯಾದಗಿರಿಗೆ, ರಾಯಚೂರಿಗೆ ಎಕ್ಸ್ಟ್ರಾ ಕೊಟ್ಟಾಗ ಹಿಂದುಳಿದ ಜಿಲ್ಲೆಗಳು ಅಭಿವೃದ್ಧಿಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ನಾನು ಸ್ವಾಗತ ಮಾಡ್ತೀನಿ ಅವರ ನಿಲುವನ್ನ. ಯಾಕೆಂದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಇವತ್ತಲ್ಲ. ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಇಟ್ಕೊಂಡು ನಾಟ್ ಓನ್ಲಿ ಪರ್ಸನ್ ಆರ್ ಪೀಪಲ್, ಈವನ್ ರೀಜನ್ ಸಹ ಮಾಡ್ಕೊಂಡ್ ಬಂದಿರೋದು ನಾವು. ಕರ್ನಾಟಕದಲ್ಲಿ 371J ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತಿನವರೆಗೂ ವಿಶೇಷ ಅನುದಾನ ಕೊಟ್ಟಿಲ್ಲ ಇವರು. ಬೇರೆ ರಾಜ್ಯಗಳು ಕೊಡ್ತಾರೆ. 371Jನಲ್ಲಿ ಎಲ್ಲೆಲ್ಲಿ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬೇರೆ ರಾಜ್ಯಗಳು ಕೊಡ್ತಾರೆ ಅನುದಾನಗಳನ್ನ. ಇವತ್ತಿನವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ₹1 ಕೊಟ್ಟಿಲ್ಲ. ಅದೇ ನಮ್ಮ ತಕರಾರು ಇರ್ತಕ್ಕಂಥದ್ದು. ಇವತ್ತು ನೀವು ಕರ್ನಾಟಕದಲ್ಲಿ ನೀವೇನು ಬೋರ್ಡು, ಮಲೆನಾಡು ಅಭಿವೃದ್ಧಿ ಇರ್ಬೋದು, ಬಯಲುಸೀಮೆ ಅಭಿವೃದ್ಧಿ ಇರ್ಬೋದು, ನೀವು ಕಲ್ಯಾಣ ಕರ್ನಾಟಕ ಬೋರ್ಡ್ ತಗೊಂಡಾಗ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ₹5,000 ಕೋಟಿ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರದ್ದು. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಫೆಡರಲ್ ಸಿಸ್ಟಮಲ್ಲಿ ನಾವೇನು ಕೇಳ್ತಾ ಇದ್ದೀವಿ, ಇಟ್ ಈಸ್ ನಾಟ್ ಮರ್ಸಿ ಅಮೌಂಟು. ನೀವು ನಮಗೆ ಸಂವಿಧಾನಾತ್ಮಕವಾಗಿ ಮ್ಯಾಂಡೇಟರಿ ಪ್ರಾವಿಷನಲ್ಲಿ ರಾಜ್ಯಕ್ಕೆ ಏನು ಕೊಡಬೇಕು ಆ ಪಾಲನ್ನು ಕೇಳ್ತಾ ಇದ್ದೀವಿ. ಅದನ್ನು ಮೊದಲು ಅವ್ರು ಅರ್ಥ ಮಾಡ್ಕೊಳ್ಳಿ. ಇದು ಒಂದೇದು ನೋಡಿ, ನೀವು ₹1 ರೆವಿನ್ಯೂ ಬಂದರೆ ಕೇಂದ್ರ ಸರ್ಕಾರಕ್ಕೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ 16%, ಅಲ್ಲ 16%, ಫೈನಾನ್ಸ್ ಕಮಿಷನ್ಗೆ 8%, ಸ್ಟೇಟ್ ಶೇರು 22%. ಇದನ್ನು BJP ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟು ಸಾಕು ನನಗೆ. ನಾವೇನು ಇವ್ರ ಹತ್ರ ಒಂದು ಭಿಕ್ಷೆ ಕೇಳ್ತಾ ಇಲ್ಲ. 22% ಸ್ಟೇಟ್ ಶೇರ್ ಕೊಡ್ತಿದ್ದಾರೆ. ಹೌದು, ಯಾವ ರಾಜ್ಯಕ್ಕೆ ಎಷ್ಟು ಅನ್ನೋ ವಿಷಯದಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು GSTನಲ್ಲಿ ವಿ ಆರ್ ದ ಸೆಕೆಂಡ್ ಸ್ಟೇಟ್. ನೀವು 4 ಲಕ್ಷ 5 ಲಕ್ಷ ನಿಮಗೆ ನಾವು ಟ್ಯಾಕ್ಸ್ ಕೊಟ್ಟಾಗ ಅಟ್ಲೀಸ್ಟ್ ನಮ್ಗೊಂದು 25% ಕೊಡಿ. ನೀವು ₹100 ಕೊಟ್ಬಿಟ್ಟು ₹1 ಪೂರ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ನಾವು ₹1 ಕೊಟ್ಟಾಗ 14 ಪೈಸೆ ಕೊಡ್ತಾ ಇದ್ದೀರಾ. 25 ಪೈಸೆ ಕೊಡಿದ್ರೆ ಕೊಡಲ್ಲ ಅಂದರೆ ನೀವು ಜನಾಂಗದೊಂದು ಮ್ಯಾಂಡೇಟರಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಾ. ಅಂದರೆ ಪಾಪ್ಯುಲೇಷನ್ ಆಧಾರಕ್ಕೆ ಸೀಮಿತವಾಗಿ ಯಾವ ರಾಜ್ಯಕ್ಕೆ ಕೊಡಬೇಕಂತ ಕೊಡಿ. ನೀವು ಉತ್ತರ ಪ್ರದೇಶಕ್ಕೆ 70,000 ಮಾಡ್ಕೊಂಡಿದ್ದಾರೆ, BJP ಅವ್ರು ಮಾಡ್ಕೊಂಡಿಲ್ಲ. ನಾನು ಹೇಳೋದು GSTನಲ್ಲಿ ಹೇಳ್ತಾ GST ಮಾಡಿದಾಗ ಮೋದಿರವರು ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು. ಅದಿರಲಿ, ನಾನು ಅದ್ರ ಚರ್ಚೆಗೆ ಹೋಗಲ್ಲ. ಇವತ್ತು ಉತ್ತರ ಪ್ರದೇಶಕ್ಕೆ 70,000 ಕೋಟಿ ಕೊಟ್ಟು ನೀವು ನಮ್ಗೆ 7,000 ಕೋಟಿ ಕೊಡ್ತೀರಿ ಅಂದಾಗ ನಮ್ಗೆ ಜಾಸ್ತಿ ಕೊಡಿ, ನಮ್ಮ ಪಾಲು ಜಾಸ್ತಿ ಇದೆ ಅಂತ ಕೇಳ್ತಾ ಇದೀವಿ. ಇದು ಒಂದು ಕಡೆ. ಇನ್ನೊಂದು ಫಸಲ್ ಬಿಮಾ, ಒಂದೇ ನಿಮಿಷ ಪ್ರಶ್ನೆ ಆರೋಪಗಳಿಗೆ ಅಷ್ಟೇ ಚಿಕ್ಕದಾಗಿ ಹೇಳ್ತೀನಿ. ಫಸಲ್ ಬಿಮಾ ಬಗ್ಗೆ ಹೇಳೋದು, ದಯಮಾಡಿ ಅವರು ಸೆಂಟ್ರಲ್ ಆಡಿಟ್ ರಿಪೋರ್ಟ್ ತೆಗೆದು ನೋಡಬೇಕು. ಈ ರಾಜ್ಯದ 80 ಲಕ್ಷದ ರೈತರಿಗೆ ಇನ್ನೂ ₹6,000 ಕೊಟ್ಟಿಲ್ಲ, ಅಕೌಂಟ್ಗೆ ಹಾಕಿಲ್ಲ. ಇವರು ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿಲ್ಲ, 4,000 ಅಂತ ಹೇಳ್ತಾರೆ. ದಾಖಲೆ ಕೊಡ್ತೀನಿ ನಾನು. ಆಡಿಟ್ ರಿಪೋರ್ಟ್ ನಮ್ದಲ್ಲ ಅದು. ಮತ್ತು ಟ್ರೈನ್ ಬಗ್ಗೆ ಹೇಳಿದ್ರು, ನಮ್ಮ ವಂದೇ ಭಾರತ್ ಕೊಟ್ಟಿದ್ದೀವಿ ಅಂತೇಳಿ. ತಾವೆಲ್ಲ ಹುಬ್ಳಿಯವರು ಇದ್ದೀರಾ. ಹುಬ್ಳಿ ಜನ ಇವತ್ತು ವಂದೇ ಭಾರತ್ಗೆ ಹೋಗಲ್ಲ, ಸಾಮಾನ್ಯವಾದಂಥ ರೈಲ್ಗೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಪ್ರೈಸು ಒಂದೇ ಭಾರತಲ್ಲಿ 2,000 ಕೊಡಬೇಕು, ₹100 ಟಿಕೆಟ್ ತಗೊಂಡ್ರೆ ಹುಬ್ಳಿಗೆ ಹೊರಟೋಗ್ತಾರೆ. ಹೀಗಾಗಿ ಎಲ್ಲ ಜನ ನೋಡ್ತಾ ಇದ್ದಾರೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.